ಲೇ ಏನ್ರು ಆಗಿರೋದು LSGಗೆ ಎಲ್ರು ಬಂದ್ಬಿಟ್ಟು KKR ವಾಂಚ್ತಾ ಇದ್ರ, ನೀವು KKR ಇಂದಾನೆ ವಾಂಚಿಸ್ಕೊಂಡಿದ್ರಲ್ರ ನಿನ್ನೆ. ಸೋ ಸರಿಗೆ ನಿನ್ನೆ ಮ್ಯಾಚ್ ಅಂತೂ ಈಸಿ ಸ್ಕೋರ್ ಗುರು. ಈಸಿ ಸ್ಕೋರ್ ಕೂಡ ಇವರಿಂದ ಒಂದ್ ಮ್ಯಾಚ್ ಗೆಲ್ಲಿಕ್ ಆಗಲ್ಲ ಅಂದ್ರೆ ಏನ್ ಗುರು ಹೇಳೋದು. ಒಂಥರ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ LSG ಟೀಮ್ ಅವ್ರದ್ದು. ಲಾಸ್ಟ್ 2 years ಬ್ಯಾಕ್ ಅನ್ಸುತ್ತೆ IPL ಸೀಸನ್ ನಲ್ಲಿ KL ರಾಹುಲ್ ಅವರಿಗೆ LSG ಟೀಮ್ ನ ಫ್ರಾಂಚೈಸಿ ಓನರ್ ಏನಿದ್ದಾರೆ ಅನ್ರೆಸ್ಪೆಕ್ಟ್ ಆಗಿ ಮಾತಾಡಿದ್ರು. ಸೊ ಅದೇ ಕಾರಣಕ್ಕೆ ಅನ್ಸುತ್ತೆ ಮೋಸ್ಟ್ಲಿ LSG ಟೀಮ್ ಇಂದ ಕೂಡ KL ರಾಹುಲ್ ಅವರು ಬಿಡ್ಡಿಂಗ್ ನಲ್ಲಿ ಹೊರಗಡೆ ಬಂದು ಬೇರೆ ಟೀಮ್ ಕೂಡ ಸೇರ್ಕೊಂಡ್ರು. ಸೊ ಇವಾಗ ನೋಡಿ KL ರಾಹುಲ್ ಅವರು ನಿನ್ನೆ ಮ್ಯಾಚ್ ಏನಿದೆ ಆ ಮ್ಯಾಚ್ ಅಲ್ಲಿ 150+ ರನ್ ಗಳು ಕೂಡ ಹೊಡೆದ್ರು. ಅಲ್ಲಿಗೆ LSG ಟೀಮ್ ನ ಓನರ್ ಏನಿರ್ಬೋದು ಉರ್ಸ್ಬಿಟ್ಟಿದ್ದಾರೆ. LSG ಟೀಮ್ ನ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಸಖತ್ತಾಗಿ ಆಡ್ತೀನಿ ಅಂದ್ಬಿಟ್ಟು. ಇನ್ನ LSG ಟೀಮ್ ನಲ್ಲಿ ಆವೇಶ್ ಖಾನ್ ಏನಿರ್ಬೋದು, ಬೇರೆ ಪ್ಲೇಯರ್ಸ್ ಏನಿರ್ಬೋದು, ಲಾಸ್ಟ್ ಸೀಸನ್ ಅಲ್ಲಿ RCB ಮೇಲೆ ಆಗಿರ್ಬೋದು, ಬೇರೆ ಟೀಮ್ ಮೇಲೆ ಆಗಿರ್ಬೋದು, ಅವರು ವಿಕೆಟ್ ತೆಗ್ದಾಗ ಅಥವಾ ಗೆದ್ದಾಗ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಒಂಥರ ಉರ್ಸ್ತಾರಲ್ವಾ ಆ ರೀತಿಯಾಗಿತ್ತು. ಸೊ ಈ ಸೀಸನ್ ನಲ್ಲಿ ಆವೇಶ್ ಖಾನ್ ಆಗಿರ್ಬೋದು, ಬೇರೆ ಪ್ಲೇಯರ್ಸ್ ಆಗಿರ್ಬೋದು, ಏನ್ ಗುರು ಅವ್ರದ್ದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ನಿನ್ನೆ ಮ್ಯಾಚ್ ತಗೊಂಡ್ರೆ 155 ಅಷ್ಟೇನೆ ಯಾವ್ದ್ರ ಮೇಲೆ, KKR ಮೇಲೆ. ಸೊ ಆ ಸ್ಕೋರ್ ನ ಕೂಡ ಅವ್ರು ಈಸಿಯಾಗಿ ಹೊಡೆದ್ಬಿಟ್ಟು ವಿನ್ ಆಗಿಲ್ಲ ಅಂದ್ರೆ ಎಂತ ಟೀಮ್ ಗುರು ಅದು. 155 ಸ್ಕೋರ್ ಅಷ್ಟೇನೆ ನಿನ್ನೆ ಟಾರ್ಗೆಟ್ ಆಗಿ ಕೊಟ್ಟಿದ್ದು KKR ಅವರು. KKR ಗೆನೆ ಬೇರೆ ಟೀಮ್ ಅವ್ರನ್ನ ವಾಂಚ್ತವ್ರೆ, ಇವರು ಬಂದ್ಬಿಟ್ಟು KKR ಟೀಮ್ ಇಂದ ವಾಂಚಿಸ್ಕೊಂಡವ್ರೆ ನಿನ್ನೆ. ಸೊ ಇಲ್ಲಿ ನಿನ್ನೆ ಮ್ಯಾಚ್ ನ ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತಹ KKR ಏನಿರ್ಬೋದು ಗುರು, ಅವರ ಕಡೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅಂಡ್ ಸೈಫರ್ಟ್ ಅವರು ಬರ್ತಾರೆ ಬ್ಯಾಟಿಂಗ್ ಗೆ. ಅಜಿಂಕ್ಯ ರಹಾನೆ ಅವರು 10 ರನ್ ಹೊಡೆದ್ರೆ ಟೀಮ್ ಸೈಫರ್ಟ್ ಏನಿದ್ದಾರೆ ಡಕ್ಔಟ್ ಕೂಡ ಆಗಿರುವಂತದ್ದು ನಿನ್ನೆ ಮ್ಯಾಚ್ ಅಲ್ಲಿ. ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬಂದ್ರೆ ನೀವು ನೋಡ್ತಾ ಇದ್ದೀರಾ, ರಘುವಂಶಿ ಅವರು 9 ರನ್, ಕ್ಯಾಮ್ರಾನ್ ಗ್ರೀನ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟರು 34 ರನ್, ರೋಮನ್ ಪವೆಲ್ 1, ರಿಂಕು ಸಿಂಗ್ 83 ಸ್ಕೋರು. ಸುನಿಲ್ ನಾರಾಯಣ್ ಅವರು 4 ರನ್ ಅಷ್ಟೇ ಗುರು. ಫೈನಲ್ ಆಗಿ KKR ಅವರು 7 ವಿಕೆಟ್ ನ ಕಳ್ಕೊಳ್ಳೋದ್ರ ಜೊತೆಗೆ 155 ರನ್ ನ ಟಾರ್ಗೆಟ್ ಆಗಿ ನೀಡ್ತು. ಸಾರಿ 155 ಅಲ್ಲ 156 ರನ್ಗಳಾಗಿ ಟಾರ್ಗೆಟ್ ಆಗಿ ನೀಡ್ತು. ಯಾರಿಗೆ? LSG ಟೀಮ್ ಅವರಿಗೆ. LSG ಟೀಮ್ ಕಡೆ ಬಂದ್ರು ಗುರು ಬ್ಯಾಟಿಂಗ್ ಗೋಸ್ಕರ. ನಿನ್ನೆ ನಾನು ಅವ್ರು ಕೊಟ್ಟಿದ್ದು ಸ್ಕೋರ್ ನೋಡಿದ್ರೆ LSG ಟೀಮ್ ಅವ್ರು ಇವತ್ತು ಗೆಲ್ತಾರೆ, ಈಸಿಯಾಗಿ ಗೆಲ್ತಾರೆ, ಡಾಮಿನೇಟ್ ಮಾಡ್ತಾರೆ KKR ನ. ಎಲ್ಲರೂ ವಾಂಚ್ತವ್ರೆ KKR ಗೆ, ಇವರು ಕೂಡ ವಾಂಚ್ ಬಿಟ್ಟು ಗೆಲ್ತಾರೆ ಅಂತ ಅನ್ಕೊಂಡೆ. LSG ಕಡೆ ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬಂದ್ರೆ ನೀವು ನೋಡ್ತಾ ಇದ್ದೀರಾ, ಆಡಮ್ ಮಾರ್ಕ್ರಮ್ 31, ಮಿಚೆಲ್ ಮಾರ್ಚ್ 2, ಪಂತ್ 40, ನಿಕೋಲಸ್ ಪೂರನ್ 9, ಆಯುಷ್ ಬಡೋಣಿ 24, ಮುಕುಲ್ ಚೌಧರಿ 1, ಹಿಮ್ಮತ್ ಸಿಂಗ್ 19, ಜಾರ್ಜ್ ಲಿಂಡೆ 8, ಮಹಮ್ಮದ್ ಶಮಿ 11. ಫೈನಲ್ ಆಗಿ LSG ಟೀಮ್ ಕೂಡ 155 ರನ್ಗಳಿಗೆ 8 ವಿಕೆಟ್ ನ ಕಳ್ಕೊಳ್ಳೋದ್ರ ಜೊತೆಗೆ ಮ್ಯಾಚ್ ನ ಡ್ರಾ ಕೂಡ ಮಾಡ್ಕೊಳ್ತು. ಇಲ್ಲಿ 20 ಓವರ್ಗೆ 155 ರನ್ ಟಾರ್ಗೆಟ್ ಆಗಿ ಕೊಟ್ಟರು ಕೂಡ ಇವರು ಹೊಡೆದಿಲ್ಲ ಅಂದ್ರೆ ಏನ್ ಹೇಳೋದು ಇಂಥ ಟೀಮ್ಗಳಿಗೆ. ಮುಂಚೆ ನಾನು ಹೇಳಿದೆ KKR ನ ಸ್ಕೋರ್ ಕಾರ್ಡ್ ವಿಷಯಕ್ಕೆ ಬಂದಾಗ ರಿಂಕು ಸಿಂಗ್ ಅವರ ಬ್ಯಾಟಿಂಗ್ ಬಗ್ಗೆ ನಾನು ಮಾತಾಡ್ತೀನಿ ಅಂದ್ಬಿಟ್ಟು. ರಿಂಕು ಸಿಂಗ್ ಅವರು ಲಾಸ್ಟ್ 2 ವರ್ಷದ ಹಿಂದೆ ಹೆಂಗ್ ಆಡಿದ್ರು ಗುರು, ಒಂದೇ ಓವರ್ ನಲ್ಲಿ 6 4 ಹೊಡೆದ್ಬಿಟ್ಟು ಮ್ಯಾಚ್ ನ ವಿನ್ ಮಾಡಿಸಿದ್ರು. ಅವಾಗಿಂದ ಸ್ವಲ್ಪ ಇವ್ರದ್ದು ನೇಮ್ ಕೂಡ ಆಗಿರುವಂತದ್ದು. ಸೊ ಹಾಗಾಗಿ ಈ ಸೀಸನ್ ನಲ್ಲಿ ಇವ್ರದ್ದು ಗುಡ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡಿದ್ರು ಮಾತ್ರ. ನೋಡ್ ಗುರು, ಈ ಸೀಸನ್ ನಲ್ಲಿ ನಾನು ಆಡೇ ಇಲ್ಲ ಅಂತ ಅನ್ಕೋಬೇಡಿ ಅಂದ್ಬಿಟ್ಟು ನಿನ್ನೆ ಸರಿಯಾಗಿ ಕೊಟ್ಟರು ಮಾತ್ರ ಪಂಚ್ಗಳನ್ನ. ಸೊ ಫೈನಲ್ ಆಗಿ ರಿಂಕು ಸಿಂಗ್ ಅವರು 83 ರನ್ಗಳು ಗುರು, ನಾಟ್ ಔಟ್ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ 155 ರನ್ಗಳು ಆಗೋವರೆಗೂ ಒಬ್ಬರನ್ನೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇನೆ KKR ಕಡೆ. LSG ಕಡೆ ಬಂದ್ರೆ ಆಡಮ್ ಮಾರ್ಕ್ರಮ್ ಅವ್ರ ಗುರು ಸಖತ್ತಾಗಿ ಆಡ್ತಾ ಇದ್ರು. ಬಟ್ ಲಾಂಗ್ ಆನ್ ನಲ್ಲಿ ರಿಂಕು ಸಿಂಗ್ ಅವ್ರಿಗೆ ಒಂದು ಕ್ಯಾಚ್ ಕೊಟ್ರು. ರಿಂಕು ಸಿಂಗ್ ಅವ್ರ ಒಂದು ಕ್ಯಾಚ್ ಹಿಡಿದ್ರು ಗುರು. ಮಾರ್ಕ್ರಮ್ ಅವ್ರದ್ದು ಯಾವ ತರ ಅಂತಂದ್ರೆ ಒಂದ್ ಕಾಲು ಒಳಗಡೆ ಇಟ್ಬಿಟ್ಟು ಬಾಲ್ ಎಸ್ತು ಮತ್ತೆ ಒಳಗಡೆ ಬಂದು ಕ್ಯಾಚ್ ಹಿಡಿದ್ರು. ಸಖತ್ತಾಗಿತ್ತು ಕ್ಯಾಚ್ ಕೂಡ. ನಿಮ್ಗೆ ಮುಂಚೆನೆ ಹೇಳಿದೆ ಮ್ಯಾಚ್ ಕೂಡ ಡ್ರಾ ಆಯ್ತು ಅಂದ್ಬಿಟ್ಟು. ಸೊ ಡ್ರಾ ಮ್ಯಾಚ್ ಅಲ್ಲಿ KKR LSG ಮೇಲೆ ಗೆದ್ದಿದೆ ಗುರು. ಖುಷಿ ಪಡುವಂತ ವಿಷಯ. ಯಾಕಂದ್ರೆ ಈ ಸೀಸನ್ ನಲ್ಲಿ KKR 2ನೇ ಮ್ಯಾಚ್ ನ ಗೆಲ್ತು. ಯಾಕೋ ಈ ಸೀಸನ್ ನಲ್ಲಿ KKR ಮತ್ತೆ LSG ಟೀಮ್ ಎರಡು ಕೂಡ ಕೈ ಹಿಡ್ಕೊಂಡ್ಬಿಟ್ಟು ಒಟ್ಟಿಗೆ ಹೋಗ್ತಾ ಅನ್ಸುತ್ತೆ. ಇಲ್ಲಿಂದ ಲೀಗ್ ಇಂದ ಹೊರಗಡೆ ಆದಷ್ಟು ಬೇಗನೆ ಹೋಗ್ತವೆ ನಂಗೆ ಗೊತ್ತಿರೋ ಹಾಗೆ. ಸೊ ನೋಡೋಣ ಮುಂದೆ ಮ್ಯಾಚ್ ಗಳಲ್ಲಿ ಅವರು ಗೆದ್ಬಿಟ್ಟು ಟಾಪ್ ಗೆ ಮತ್ತೆ ಬರ್ತಾರ, ಪಾಯಿಂಟ್ ಟೇಬಲ್ ಅಲ್ಲಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ತಾರಾ ಇಲ್ವಾ ಅನ್ನೋದು ನಂಗೆ ಗೊತ್ತಿರೋ ಹಾಗೆ. ಪ್ಲೇ ಆಫ್ ಗೆ ಇವೆರಡು ಟೀಮ್ಗಳು ಬರೋದು ಆಲ್ಮೋಸ್ಟ್ ಡೌಟ್ ಇದೆ. ಸೊ ನೋಡೋಣ, ರನ್ ರೇಟ್ ಅಲ್ಲಿ ಮೋಸ್ಟ್ಲಿ ಬಂದ್ರು ಬರ್ಬೋದು, ಹೇಳೋ ಆಗಿಲ್ಲ. ಬಟ್ 90% ಡೌಟ್ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿನ್ನೆ ಮ್ಯಾಚ್ ನಿಮಗೆ ಹೇಗೆ ಅನಿಸ್ತು ಅನ್ನೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನನಗೆ ಇವತ್ತು ನಮಸ್ಕಾರನೂ ಹೇಳಿಲ್ಲ, ಏನ್ ಹೇಳಿಲ್ಲ, ಸಾರಿ. ಸೊ ಬಾಯ್ ಹೇಳಕ್ ಇಷ್ಟಪಡ್ತೀನಿ. ಸೊ ಬಾಯ್ ಅಂತ ಹೇಳ್ತಾ ನೀವು ಈ ವಿಡಿಯೋಗೆ ಒಂದು ಲೈಕ್ ಹಾಕ್ಬಿಟ್ಟು, ನೀವ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.